ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಈಸಿಯಾಗಿ ಕ್ರೀಮಿ ಚೀಸ್ ಪಾಸ್ತಾನ ಮನೆಯಲ್ಲೇ ಮಾಡಬೇಕಾ? ಹಾಗಿದ್ರೆ ಈ ರೆಸಿಪಿ ನಿಮಗೆ ಪಕ್ಕಾ ಇಷ್ಟ ಆಗುತ್ತೆ. ಬನ್ನಿ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಿಚನ್ ಡೇರ್ ಆ್ಯಂಡ್ ಡೀಲ್. ಮೊದಲಿಗೆ ನಾವು ಪಾಸ್ತಾನ ಬೇಯಿಸ್ಕೊಂಡ್ಬಿಡೋಣ. ಅದಕ್ಕೆ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಯಾಕಂದರೆ ಅದು ಒಂದಕ್ಕೊಂದು ಅಂಟ್ಕೋಬಾರ್ದು. ಸೊ ಇವಾಗ ನಾನು ಅರ್ಧ ಕಪ್ ಪಾಸ್ತಾ ತೊಗೊಂಡಿದ್ದೀನಿ, ಚಿಕ್ಕದು. ನೀವು ಯಾವ ಪಾಸ್ತಾ ಬೇಕಾದ್ರೂ ತೊಗೋಬೋದು. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇನ್ನೊಂದು ಕಡೆ ಸ್ಟವ್ ಹಚ್ಕೊಂಡು ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಹಾಲು ಏನಕ್ಕೆ ಅಂತ ಹೇಳಿದ್ರೆ ನಾನು ಪನ್ನೀರ್ ಮಾಡ್ಕೋತಾ ಇದ್ದೀನಿ ಮನೆಯಲ್ಲೇ. ಸೊ ಅದಕ್ಕೆ ಒಂದು ಸ್ವಲ್ಪ ವಿನಿಗರ್ ಹಾಕ್ಕೊಂಡು ನಾನು ಹಾಲನ್ನ ಓಡಿಸ್ಕೊತಾ ಇದ್ದೀನಿ. ಇದು ಮನೆಯಲ್ಲಿ ಪನ್ನೀರ್ ಏನಕ್ಕೆ ಮಾಡ್ಕೋತಾ ಇದ್ದೀನಿ ಅಂದರೆ ನಮಗೆ ಬಜೆಟ್ ಫ್ರೆಂಡ್ಲಿ ಇರುತ್ತೆ, ಯಾಕಂದರೆ ಹೊರಗಡೆ ತೊಗೊಂಡ್ರೆ 100 ರೂಪೀಸ್ ಆಗುತ್ತೆ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಪನ್ನೀರ್ನ ಮನೆಯಲ್ಲೇ ಮಾಡ್ಕೋಬೋದು. ನೆಕ್ಸ್ಟ್ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಅದಕ್ಕೆ ನಾನು ಒಂದು 2 ಕ್ಯೂಬಷ್ಟು ನಾನು ಬಟರ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಎತ್ಕೊಂಡಿದ್ದೀನಿ, ಅದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಈ ಬಟರ್ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು 1 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಹಸೆ ವಾಸನೆ ಫುಲ್ಲು ಹೋಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಸಣ್ಣಗೆ ಹೆಚ್ಚಿರುವಂಥ ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ಸೊ ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೆಕ್ಸ್ಟು ಇದನ್ನು ಒಂದು ಜಾರ್ಗೆ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಏನು ನಾವು ಫ್ರೈ ಮಾಡ್ಕೊಂಡಿದ್ವಿ ಆನಿಯನ್ ಟೊಮೊಟೊನ ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಪನ್ನೀರ್ ಏನು ಮಾಡಿಟ್ಟಿದ್ದೀವಿ ಆ ಪನ್ನೀರ್ನು ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ನಾನು 2 ಸ್ಲೈಸ್ ಚೀಸ್ ತೊಗೊಂಡಿದ್ದೀನಿ. ಖಾರಕ್ಕೆ ನಾನು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ ಸ್ವಲ್ಪ. ನಿಮ್ಗೆ ಎಷ್ಟು ಬೇಕೋ ಸ್ಪೈಸಸ್ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಹ್ಯಾರಿಗಾನೂ ಹಾಕ್ಕೊಳ್ಳೋಣ. ಸ್ವಲ್ಪ ಬಟರ್ನು ಕೂಡ ನಾನು ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಮ್ಯಾಗಿ ಪೌಡರ್ ಏನಿದೆ, ನಿಮಗೆ ಮ್ಯಾಗಿ ಒಳಗಡೆ ಸಿಗುತ್ತೆ, ಆ ಪೌಡರ್ನ ಒಂದು ಪ್ಯಾಕೆಟ್ ಹಾಕ್ಕೊಳ್ಳೋಣ. ನಾನು ಅರ್ಧ ಕಪ್ ಹಸೆ ಹಾಲು ತೊಗೊಂಡಿದ್ದೀನಿ. ಆ ಹಾಲನ್ನು ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ಕ್ರೀಮಿಯಾಗಿ ಒಂದೊಳ್ಳೆ ಪೇಸ್ಟ್ ರೀತಿ ಬರುತ್ತೆ. ನಾವಿವಾಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಪೇಸ್ಟ್ ಏನಿದೆ ಅದನ್ನು ಬಾಣಲಿಗೆ ಹಾಕ್ಕೊಂಡು ಚೀಸೆಲ್ಲ ಫುಲ್ ಮೆಲ್ಟ್ ಆಗೋವರೆಗೂ ನಾವು ಅದನ್ನು ಕೈ ಆಡಿಸೋಣ. ಅದು ಕುದಿಯೋದಕ್ಕೆ ಶುರು ಆದಮೇಲೆ ನಾವೇನು ಬೇಯಿಸಿಟ್ಟಿದ್ದೀವಿ ಪಾಸ್ತಾನ, ಆ ಪಾಸ್ತಾನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಅದು ಮಿಕ್ಸ್ ಆಗಲಿ. ಅದಕ್ಕೆ ನಾನು 1 ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಹಾಕೋತಾ ಇದ್ದೀನಿ. ನಿಮಗೆ ಸಿಜ್ವಾನ್ ಸಾಸ್ ಬೇಕಿದ್ರೂ ಹಾಕೋಬೋದು, ನಾನು ಹಾಕ್ಕೊಂಡಿಲ್ಲ, ನನಗಿದೆ ಸಾಕು ಅನಿಸುತ್ತೆ. ಇದೇ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ನೋಡಿ ಎಷ್ಟು ಕ್ರೀಮಿಯಾಗಿ ಕಾಣಿಸ್ತಿದೆ. ಸೊ ನಾನು ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೋಡಬೇಕಾದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಕ್ರೀಮಿಯಾಗಿ ಕಾಣಿಸ್ತಾ ಇದೆ. ಫೈನಲಿ ಎಮ್ಮಿ ಕ್ರೀಮಿ ಚೀಸ್ ಪಾಸ್ತಾ ರೆಡಿಯಾಗಿದೆ. ಈಸಿಯಾಗಿ ಮನೆಯಲ್ಲಿ ಮಾಡ್ಬೋದು. ನೀವು ಕೂಡ ಮನೆಯಲ್ಲಿ ಈ ಒಂದು ಡಿಶ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.